ಕಲ್ತಿ ಅಂತೇಳಿ ಹೆಂಗೆ ಬೇಕಾದಂಗೆ ತಿರುಗಾಡ್ತೇನೆ. ಹೇಳೋರು ಕೇಳೋರು ಮನ್ಯಾಗ ಯಾರೂ ಇಲ್ಲ ಅಂತ ಮಾಡ್ಯಾನ. ನಾನು ಎಲ್ಲರೂ ಕೆಲಸ ಇರ್ತಾವು, ಎಲ್ಲಿಗೆ ಹೋದ್ರೆ ಬಂದ್ರೆ ನಿನಗೆ ಕೇಳ್ಬೇಕೇನು? ನಿನ್ನ ಮದುವೆ ಮಾಡ್ಕೋಬೇಕಂತ ಹೇಳಿ ನಾನು ನಿನ್ನ ನನ್ನ ಮನ್ಯಾಗ ತಂದಿಟ್ಕೊಂಡಿನಿ. ನೀ ಎಲ್ಲೇ ಹೋದ್ರು ಬಂದ್ರು ನಾನು ಕೇಳಿ ಹೋಗ್ಬೇಕು, ನಾನು ಕೇಳಿ ಬರ್ಬೇಕು. ಅದು ಮಾತ್ರ ಆಗೋದಿಲ್ಲ. ಇರೋ ಅಂದ್ರೆ ಇರ್ತೀನಿ, ಇಲ್ಲಾಂದ್ರೆ ಹೋಗ್ತೀನಿ ನಮ್ಮೂರಿಗೆ. ಊರಿಗೆ ಹೋಗ್ತೀನಂದ್ರೆ ಕಳಿಸ್ಕೊಡವ್ರು ಯಾರು? ನನ್ನ ಬಿಟ್ಟು ಮತ್ತೊಬ್ಬರ ಮದುವೆ ಹಾಕಿನಂದ್ರೆ ಬಿಟ್ಟು ಕೊಡವ್ರು ಯಾರು? ಅಂಜಿಕೆ ಯಾಕಾಕತಿ? ಅಂಜಿಕೆ ಯಾಕೆ ನಾನು ಪಡ್ಕೋಬೇಕತ್ ಮಾಡಿ? ನಿನ್ನ ಸಾಲಿ ಸಂಬಂಧ ಚಂದಕ್ಕೆ ಖರ್ಚು ಮಾಡಕತ್ತಿಲ್ಲ, ಮುಂದೆ ನಾನು ಏನು ತಾಗಾಕಿದೆ ಅಂತೇಳಿ ಖರ್ಚು ಮಾಡಕತ್ತೀನಿ. ನಿನ್ನ ಖುಷಿ ಸಲಿಂದ ನೀ ಖರ್ಚು ಮಾಡೋದು ಬೇಕಾಗಿಲ್ಲ, ನಾ ನಿಮ್ಮ ಮನೆಯಾಗ ಇರೋದು ಬೇಕಾಗಿಲ್ಲ. ಇಷ್ಟೆಲ್ಲ ಗಟ್ಟಿಯಾಗಿ ಮಾತಾಡಕತ್ತಿ ಅಂದ್ರೆ ಮತ್ತೆ ಯಾವನಾರ ನೋಡ್ಕೊಂಡು ಏನು? ನೀ ತಿಳ್ಕೊಂಡಂಗೆ ಆಗಲಿ, ನಾನು ನೋಡ್ಕೊಂಡು ನಾನು ತಿಳ್ಕೊ. ನೀ ಹೇಳಿ ಅಂಥೇಳಿ ನಾ ಏನು ನಂಬುದಿಲ್ಲ. ಹಂಗೆ ಏನಾರ ಕಣ್ಣಾರ ಕಣ್ಣಂದ್ರೆ ಮೊದಲು ಅವನು ಉಳಿಸೋದಿಲ್ಲ, ಆಮ್ಯಾಗ ನಿನ್ನೆ ಬಿಡೋದಿಲ್ಲ. ಏನು ಸಾಯಿ ಹೊಡಿತಿ? ಸಾಯಿ ಹೊಡಿ, ಇರೋದಕ್ಕಿನ್ನ ಸಾಯೋದು ಪಾಡ. ನನ್ನಂತವನು ತೊರೆದು ಅದು ಯಾವನ ಸಂಬಂಧ ನೀ ಗಟ್ಟಿಯಾಗಿ ಮಾತಾಡಕತ್ತಿ ಅಂದ್ರೆ ನೀ ಇರೋದಕ್ಕಿಂತ ಸಾಯುದ ಪಾಡ. ಈಗ ಎಷ್ಟು ಮಾತಾಡಕತ್ತಿ? ನಾನು ಮದುವೆ ಆದ್ಮೇಲೆ ಏನು ಚಂದ ನೋಡ್ಕೋತೀನಿ. ತಲೆ ಕೆಡ್ಸ್ಕೊಂಡ ಅಂಥೇಳಿ ಈಕಿಗೆ ಮಾತಾಡೋದು ನಂದು ತಪ್ಪ. ಯಾವ ತಲೆ ಕೆಡ್ಸ್ಯಾನಲ್ಲ ಅವನ ಜೋಡಿ ಮಾತಾಡ್ಬೇಕು. ಅಷ್ಟ್ಯಾಕೆ ದೂರ ಕೂತಿ? ಬಾಯಲ್ಲಿ ಸನಿಪ ಬಸ್ ಸ್ಟ್ಯಾಂಡ್ ಐತಿ, ಯಾರ ನೋಡಿದವ್ರು ಏನಾರ ತಿಳ್ಕೊಂಡಾರ. ಮತ್ತು ನಿಮ್ಮ ಮಾವು ಹೇಳಿದ್ರೆ ಜಗಳ ಏನು, ಸುಮ್ಮ ದೂರ ದೂರ ಇರೋನು. ನಮ್ಮ ಮಾವಿಗೆ ಇಷ್ಟ ಅಂಜವ, ನಾಳೆ ನೀ ಏನು ನನಗೆ ಮದುವೆ ಆತಿ? ನೀ ಗಟ್ಟಿದ್ರೆ ನಾ ಗಟ್ಟಿರ್ತೀನಿ, ನೀ ಮನೆ ಬಿಟ್ಟು ಬಂದ್ರೆ ನಾ ಮನೆ ಕರ್ಕೊಂಡು ಹೋಗ್ತೀನಿ. ನನ್ನ ಕಡೆ ಯಾವ ಬೇಂತರೂ ಇಲ್ಲ, ನಿನ್ನ ಕಡೆನೇ ಅಲ್ಲ. ನೀ ಗಟ್ಟಿದಿ. ಗಟ್ಟಿದ್ದಲ್ಲ ನಮ್ಮ ಮಾವನ ಮುಂದೆ ನಾ ಹೇಳ್ಕೊಂಡಿನಿ, ನೀ ಯಾರ ಮುಂದೆ ಹೇಳ್ಕೊಂಡಿದಿ? ನಿಮ್ಮ ಮಾವನ ಮುಂದೆ ಹೇಳ್ಕೊಂಡು, ಆದ್ರೆ ನಿಮ್ಮ ಮಾವನ ಏನು ಮಾತು ನಂಬೇಕಲ್ಲ. ಯಾರಿವ? ನನ್ನ ಪ್ರೀತಿ ಮಾಡಂತೇಳಿ ಗಂಟು ಬಿದ್ದನು. ಪ್ರೀತಿ ಮಾಡಂದ ಅಂತೇಳಿ ಗಂಟು ಬಿದ್ದಾನಂತಿ. ನೀ ಏನ್ರ ಒಂದು ಪ್ರೀತಿ ಮಾಡಾಕತ್ತೇನ? ಬೇಕಾದ್ರೆ ಕೇಳವನ, ನಾ ಏನ್ರ ಅಂತೀನಂತ. ನೀನು ನನ್ನ ಒಪ್ಕೊಳ್ಳದೆ ಇರ್ಬೋದು, ಆದ್ರೆ ನಿನ್ನ ಅವನ ಪ್ರೀತಿ ದೂರ ಮಾಡಿ ನಾ ಪ್ರೀತಿ ನಿನ್ನ ಮಾಡತ್ತನ. ಆಕಿ ನನ್ನ ಪ್ರೀತಿ ಮಾಡಾಕತ್ತ, ನಾ ಆಕಿನ ಪ್ರೀತಿ ಮಾಡಾಕತ್ತೀನಿ. ದೂರ ಮಾಡ್ತೀನಿ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ನಾ 1 ವರ್ಷ ಆತ ನಿನ್ನ ಹಿಂದೆ ಬೆನ್ನ ಹತ್ತಿ ತಿರ್ಗಾಡಕತ್ತ ಪ್ರೀತಿ ಮಾಡತ್ ಹೇಳಿ. ನೀ ಈಗ ಬಂದವನು ಕೂಡ ಅಡ್ಡಾಡಕತ್ತಿ, ನನಗೆಷ್ಟು ತ್ರಾಸ ಆಗಿರಬಾರ್ದ. ಇವನ್ ಸಲುವಾಗಿ ನಮ್ಮ ಮಾವನ್ನೇ ಬಿಟ್ಟಿನಿ. ನೀ ಯಾರ? ನಾ ಯಾರನ್ನು ತೋರಿಸ್ತೀನಿ. ನೀವಿಬ್ರು ಪ್ರೀತಿ ಮಾಡೋದು ನಿಮ್ಮ ಮಾವನ ಮುಂದೆ ಹೇಳ್ತೀನಿ, ನಾ ಯಾರನ್ನು ತೋರಿಸ್ತಾನೆ. ನಿಮ್ಮ ಅವನ ಮುಂದೆ ಹೋಗಿ ಹೇಳಿದಂದ್ರೆ ಸುಮ್ಮನೆ ಜಗಳಕ್ಕೆ ಮೂಲಲ್ಲ, ಹಿಂಗೆ ಯಾಕೆ ಮಾಡಕತ್ತ ನಾವ? ಆಕಿ ಜೋಡಿ ಕಲಿಯಾಕತ್ತನ ಅಂತ ಹೇಳ್ತಿ, ಅದು ಯಾವ ಕಾರಣ ಇಟ್ಕೊಂಡು ನೀ ಆಕಿ ಬಗ್ಗೆ ಹಿಂಗೆ ಮಾತಾಡಕತ್ತಿ? ಅಲ್ಲ ನಿನ್ನ ಮಾತು ನಾ ಹೆಂಗೆ ನಂಬೇಕು? ಆಕಿನ ಕೂಡ ಕಲಿಯಾಕತ್ತಿದ್ದು ನಿಜ, ಆಕಿನ ಭಾಳ ಮನಸ್ಸಿಂದ ಪ್ರೀತಿ ಮಾಡಾಕತ್ತಿದ್ದು ನಿಜ. ಆದ್ರೆ ಈಗ ಆಕಿ ಬೇರೆದಾಗ ಯಾವ ಸಂಘಟನೆ ಅಡ್ಡಾಡಕತ್ತಾಳ್ರಿ. ಅದಕ್ಕೆ ಏನಕ್ಕೆ ನನಗಷ್ಟು ಹೆಡಕ್ಕೆ ಹಾರಿಸಿ ಮಾತಾಡಕತ್ತಾಳೆ? ಅವ ಈಕಿ ನಂಬಿಸಿ ಪ್ರೀತಿ ಬೆಲೆ ಹೋಗ್ಕೊಂಡ್ರಿ. ಆದ್ರೆ ಅವೇನು ಈಕಿನ ಮನಸಾರಿ ಪ್ರೀತಿ ಮಾಡತ್ತಿಲ್ಲ. ಆ ಹುಡುಗಿಗೆ ವಾರ್ನಿಂಗ್ ಮಾಡಿದ್ರೆ ನಮ್ಮ ಸೊಸೆಯಿಂದ ಅವ ದೂರ ಸರ್ಕೋಬೋದ? ನಿಮ್ಮ ಸುಶಿನ ಅವ್ನ ಕಡೆ ಅದಾಳ, ಏನಂತ ವಾರ್ನಿಂಗ್ ಮಾಡೋರು ನೀವು? ಮನ್ಯಾನ ಸ್ವಾದರ ಮಾವನು ಬಿಟ್ಟು 3 ದಿನ ಪರಿಚಯ ಆದವ, ಅವನು ಏನಂತ ನಂಬ್ಯಾಳಕಿ? ಆ ಥರ ನಮಸ್ಯಾನ ಈ ಹುಚ್ಚ ಅವನು ಆ ನಮ್ನೇನು ಹಚ್ಕೊಂಡು ಕೂತದ. ನನ್ನ ನಂಬರ್ ಬರೆದು ಕೊಡ್ತೀನಿ, ಅವರಿಬ್ಬರೇ ಇದ್ದಾಗ ನನಗೆ ಫೋನ್ ಹಚ್ಚ, 10 ನಿಮಿಷದಾಗ ನಿನ್ನ ಕಣ್ಣು ಮುಂದೆ ಇರ್ತೀನಿ. ದಿನ ಕಾಲೇಜ್ ಹೋಗೋ ಮುಂದಾಗ ತಾಸ 2 ತಾಸು ಮಾತಾಡ್ಕೋತ ಕುಂದಿರ್ತಾರ. ಅಲ್ಲೇನಾರು ಅವ್ರು ಕಂಡ್ರ ನೀವು ಫೋನ್ ಹಚ್ತೇನೆ ರೀ. ಇವತ್ತಿನಿಂದ ಯಾವ ಕಾಲೇಜು ಇಲ್ಲ, ಯಾವನ ಭೇಟಿನೂ ಇಲ್ಲ. ಸುಮ್ಮನೆ ಹೇಳ್ದಂಗೆ ಮನ್ಯಾಗ ಬಿದ್ದಿರ್ಬೇಕು ಅಷ್ಟ. ಹೇಳಕ ಕೇಳಕ ನಮ್ಮ ಮನೆಯವ್ರ. ನೀ ಯಾರು? ನಾಳೆ ನಾನು ನಿನ್ನ ಕೈ ಹಿಡಿಯಾವತ್ತ ಗೊತ್ತಿಲ್ಲ? ನನ್ನ ಕೈ ಹಿಡಿಯೋನ ನಾನು ನೋಡ್ಕೊಂಡಿನಿ, ನಿನ್ನ ಅವಶ್ಯಕತೆ ಇಲ್ಲ. ಸಣ್ಣಾಕಿರುತ್ತ ನೀನು ಸಾಕಿನಿ, ರೇಖೆ ಬಂದ ಮ್ಯಾಗ ಹಾರ್ಬೇಕತ್ ಮಾಡಿ ಏನ? ನಿನ್ನ ಹಾರಾಕಿ ಯಾರು ಬಿಡ್ತಾರ? ಮಾವ, ನೀ ಮನಸ್ಸು ಮಾಡಿದ್ರ ಬೇರೆ ಹುಡುಗಿ ಸಿಗ್ತಾಳ, ಆದ್ರೆ ನನಗೆ ಅವ ಬೇಕು. ಅವ ನಿನಗೆ ಬೇಕು, ನೀ ನನಗೆ ಬೇಕು. ನೀ ನನಗೆ ಸಿಗಬೇಕಂದ್ರೆ ಅವ ಸಾಯ್ಬೇಕು. ಅವನ ಜೀವಕ್ಕೇನ ಹೆಚ್ಚು ಕಡಿಮೆ ಐತಂದ್ರೆ ನಾಳೆ ನಾನು ಹೆಣ ನೋಡ್ತೀವಿ. ನಿನ್ನ ಹೆಣಕರ ತಾಳಿ ಕಟ್ಟಿ ನನ್ನ ಹಾಗೆ ನಾ ತೀರ್ಸ್ಕೊಳ್ಳವನ. ಬಿಟ್ರ ಹಾರೆ ಹೊಕ್ಕಳ, ಈಕಿಗೆ ಬುದ್ಧಿ ಕಲಿಸ್ಬೇಕು. ನಿನ್ನ ಸಂಬಂಧ ನಮ್ಮ ಅವನ ಜೋಡಿ ಜಗಳ ಆಡೀನಿ, ನೀ ಮೋಸ ಮಾಡಲ್ಲಲ್ಲ? ಮೋಸ ಮಾಡಂಗೆ ಅನಿಸಿದ್ನಿ ಅಂದ್ರೆ ಈ ಸದ್ದ ಬಿಟ್ಟು ಹೋಗ್ಬಿಡು. ಓದು ಕಡೆ ಲಕ್ಷ್ಯ ಇಲ್ಲ ನನಗೆ, ನಿನ್ನ ಕಡೆ ಲಕ್ಷ್ಯ ಐತಿ. ನಿಮ್ಮ ಮಾವು ಏನೂ ಒಂದಿಲ್ಲ? ಬಡಿತೀನಿ ಬಡಿತೀನಿ ಅಂತಾನ, ಅವನ ಮಾತು ಯಾರು ಕೇಳ್ಬೇಕು? ಇಷ್ಟೆಲ್ಲ ಮಾತಾಡಕತ್ತಾರಂದ್ರೆ ನಿಮ್ಮ ಅವನ ಮನೆಗೆ ನೀ ಯಾಕದಿ? ಯಾಕೆ ನಿಮ್ಮ ಮನೆ ಅನ್ನೋದಿಲ್ಲ ಏನು?
ನೋಡುವಷ್ಟು ನೋಡ್ತೀನಿ. ನಮ್ಮ ಅಣ್ಣಗೆ ಹೇಳ್ಕರ ನಮ್ಮ ಊರಿಗೆ ಹೋಗ್ತೀನಿ. ನಿಮ್ಮ ಅಣ್ಣಗೆ ಹೇಳ. ಹೆಂಗೆ ಹೇಳ್ಬೇಕಂದ್ರೆ ನಿಮ್ಮ ಅಣ್ಣ ನಿಮ್ಮ ಮಾವು ನೋಡಿ ಸಿಟ್ಟು ಮಾಡ್ಕೋಬೇಕು. ಆ ಥರ ಏನರ ಹೇಳ. ನಾ ಏನೋ ಹೇಳಿದ್ರು ನಿನ್ನ ಸಲುವಾಗಂತ ನೆನಪಿರ್ಲಿ. ನನ್ನ ಸಲುವಾಗಿ ನೀ ಸಂಕಟ ಪಡಾಕತ್ತಿ ಅದು ಗೊತ್ತು. ನೀನು ಯಾವತ್ತೂ ನಾ ಕೈ ಬಿಡೋದಿಲ್ಲ. ಆದ್ರೆ ನಿಮ್ಮ ಅವನ ಮಾತಿಗೆ ಮಳ್ಳಾಗಿ ನನಗೇನರ ಮೋಸ ಮಾಡಿದ್ರೆ ಮುಂದಿನ ಮಾತಾ ಬೇರೆ ನೋಡು. ಅಣ್ಣ ಭಾಳ ಕಿರಿಕಿರಿ ಮಾಡಾಕತ್ತಾರ ಅವರು. ನಡಿ ನಾನು ಊರಿಗೆ ಕರ್ಕೊಂಡೋಗು. ಅವನ ಮಧ್ಯ ನಮ್ಮ ಮಧ್ಯ ಏನೂ ಜಗಳಿಲ್ಲ. ಅವನಿಗೆ ಏನಂತೇಳಿ ಕರ್ಕೊಂಡು ಹೋಗ್ಬೇಕು? ಓದಕ್ಕೆ ನಾನು ನನಗೆ ಎಲ್ಲಿ ಮನ್ಸು ಬರ್ತದೆ ಅಲ್ಲಿ ಓದ್ತೀನಿ. ಕರ್ಕೊಂಡು ಹೋಗ್ತೀಯಿಲ್ಲೋ? ಕರ್ಕೊಂಡು ಹೋಗೋದು ಭಾಳ ತಗಲ್ಲ. ಅವನಿಗೆ ಏನು ಅಂಥದ್ದು ಮಾಡ್ಯಾನ? ಓದಕ್ಕಿಗೆ ಓದಕ್ಕೆ ಬಿಡೋದಿಲ್ಲ. ಮದುವೆ ಆಗೋಣ ಅಂತೇಳಿ ಜೀವ ತಿಂತಾನ. ಮತ್ತು ಇಂದಿಲ್ದ ನಾಳೆ ಅವನು ಮದುವೆ ಆಗೋದೈತಿ. ಅವ ಮಾತಾಡೋದ್ರಲ್ಲಿ ಏನು ತಪ್ಪಿತೀವ ಇದ್ರಾಗ? ಅಣ್ಣ ನನಗೆ ಮದುವೆ ಹಾಕಿ ಇಷ್ಟ ಇಲ್ಲ. ನಿಮ್ಮ ತಂಗಿ ಬೇಕಂದ್ರೆ ಕರ್ಕೊಂಡೋಗು. ನೀ ಇಷ್ಟು ಕಡ್ಡಿ ಮುರಿದು ಮಾತಾಡಕತ್ತಿ ಅಂದ್ರೆ ಅವ ನಿನ್ನ ಕಿರಿಕಿರಿ ಭಾಳ ಕೊಟ್ಟಂಗೆ ಕಾಣಿಸ್ತಾನ. ನಡಿ ಅವ್ರ ಮನೆಗೆ ಹೋಗಿ ಮಾತಾಡೋಣ. ನನ್ನ ತಂಗಿ ಕಲ್ತಕ್ಕಿದ್ದಾಳ. ಆಕಿ ಮನ್ಸಿ ಬಂದಿದ್ದು ಮಾಡಲ್ಲಕ್ಕ. ಆಕಿನ ಹೊಡಿಯಕ್ಕೆ ನೀನು ಯಾರು? ಏನು ಮಾವ, ಆಕಿನ ಮದುವೆ ಆಗೋ ಹುಡುಗ ಅಂತ ಗೊತ್ತಿದ್ರು ನೀ ಯಾರಂತ ಕೇಳ್ತಿ? ಏನೋ ಮಾತು ಕೊಟ್ಟಿವಿ. ಆಕಿಗೂ ಮನಸ್ಸಿರ್ಬೇಕಲ್ಲ ಮದುವೆ ಆಗಕ್ಕೆ. ಆಕಿಗೂ ಮನಸ್ಸ ಇತ್ತ. ಎಂದಿಕ್ಕಿ ಕಾಲೇಜ್ ಮೆಟ್ಲ ಹತ್ತಿದ್ಲಲ್ಲ ಅಂದ ಈಕಿ ಮನಸ್ಸು ಬದಲಾಗೈತಿ. ನೀವೇನಾರ ತಲೆ ತುಂಬಾಕತ್ತೀರೇನ? ಇಷ್ಟು ದಿನ ಸಂಬಂಧ ನೋಡಕತ್ತಿದ್ವಿ. ಈಗ ನಮ್ಮ ತಂಗಿ ನೋಡ್ಕೋತೀನಿ ಅಷ್ಟೇ. ಆಕಿ ಕಲತಕ್ಕೆದಾಳ. ಆಕಿ ಮನಸ್ಸು ಅಟ್ಟ ಬದಲಾಗೈತೆ ಅಂತ ನಾ ತಿಳ್ಕೊಂಡಿದ್ದೆ. ಆದ್ರೆ ಆಕಿ ಜೊತೆ ನಿಮ್ಮ ಬುದ್ಧಿನೂ ಬದಲಾಕೈತೆ ಅಂತ ತಿಳ್ಕೊಂಡಿರಲಿಲ್ಲ. ಯಾವ ಸಂಬಂಧ ತೊಗೊಂಡು ಏನು ಮಾಡೋದು? ಈಗ ಅರ್ಥ ಮಾಡ್ಕೊಂಡಿಲ್ಲ, ದೂರ ಸರಿದು ಬಿಡು. ಬೇಕಂದ್ರೆ ಹೊರಮನೆ ಕೆಲಸ ಮಾಡುವಂಥ ಹುಡುಗಿನ ತೊಗೊಂಡು ನೀವು ಮದುವೆ ಮಾಡ್ತೀವಿ. ನನ್ನ ತಂಗಿ ಏನು ಬೇಕಾದ್ರೆ ಮಾಡಲ್ಲ. ಅಕ್ಕಿ ಹೇಳ್ಯಾಳ ಅಂತ ಹೇಳಿ 3 ಜನ ಬಂದವನ ಮೇಲೆ ನಂಬಿಕೆ ಇಟ್ರಿ. ನನ್ನ ಮ್ಯಾಗ ನಂಬಿಕೆ ಇಡಲಿಲ್ಲ. ನಾಳೆ ಏನಾರು ಹೆಚ್ಚು ಕಡಿಮೆ ಆಯ್ತಂದ್ರೆ ನಾವು ಸುಧಾರಿಸ್ಕೋಬೇಕು. ಹೊರಗಿನವ್ರು ಯಾರೂ ಬರೋದಿಲ್ಲ. ಅವ ಏನು ಹೆಂಗಂತಂತೇಳಿ ನಮಗೆ ಗೊತ್ತೈತಿ. ನೀ ಏನು ತಲೆ ತುಂಬಕ್ಕೆ ಬರಬೇಡ ನಮಗೆ. ಇಷ್ಟು ದಿನ ಕಾಲೇಜ್ ಸಮೀಪ ಆಕೈತೆ ಹೇಳಿ ನಿಮ್ಮ ಊರಾಗ ಬಿಟ್ಟಿದ್ದೀವಿ. ಯಾಕೋ ಆಕೆ ಮನಸ್ಸು ಬಿಡಾಕತೈತಿ. ಆಕೆ ಊರಿಗೆ ಕರ್ಕೊಂಡು ಹೋಗ್ಬಿಡ್ತೀವಿ ಸುಮ್ಮನೆ. ನಾನು ಏನು ತಾಗಕ್ಕದಿ ಅಂಥೇಳಿ ನಿನಗೆ ಅಂದೀನಿ ಆಡೀನಿ. ಅಷ್ಟಕ್ಕೆ ನಿನ್ನ ಮನಸ್ಸು ಹೊಡೆದಾವಂದ್ರೆ ನನ್ನ ದಾರಿ ನನಗೆ, ನಿಮ್ಮ ದಾರಿ ನಿಮಗೆ. ಒಂದು ವೇಳೆ ಅವನಿಂದ ಏನಾರ ನಿನಗೆ ನಾಳೆ ಮೋಸ ಆಯ್ತಂದ್ರೆ ನನ್ನ ಮನೆ ಬಾಗಿಲ ನಿನ್ನ ಸಂಬಂಧ ಯಾವತ್ತೂ ತೆಗೆದಿರ್ತೈತಿ. ಅಣ್ಣ ಸಾಕಷ್ಟು ಅಂದಾರ ಆಡ್ಯಾರ. ಅವ್ರ ಮಾತು ಕೇಳ್ಕೊತ ನಾವ್ಯಾಕಿರಮ್ಮ. ನಡಿ ಹೋಗಮ್ಮ. ಹಲೋ ಅಣ್ಣ ನಾದೇಣ್ಣ ಇಲ್ಲೇ ಜೋಡಿ ಮೇಲೆ ಕೂತಾರ ಬಾಣ. ಕಾಲೇಜ್ ಹೋಗಿನಂತ ಬಂದಾರನ ಇಲ್ಲೇ ಕೂತಾರನ. ನಾನು ಇಲ್ಲೇ ಕೂತೀನ ಬಾಜು. ಅದಕ್ಕೆ ಫೋನ್ ಹಚ್ಚೀನಿ. ಬಾ 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 ಜಲ್ದಿ ಬಾ. ಏಯ್, ನಿನ್ನ ಕಣ್ಣು ಮುಂದೆ ಬಂದು ನಿಂತು ಖಬರಿಲ್ಲ ನಿನಗೆ? ಹೇಳಿಲ್ಲ ನಿನಗ ನಾ ಪ್ರೀತಿ ಮಾಡಾಕತ್ತೀನಿ ಅಂತೇಳಿ? ನಾ ಪ್ರೀತಿ ಮಾಡೋ ಹುಡುಗ ಇವನೇ ನೋಡು. ಏನಣ್ಣ ಮದುವೆ ಆಗೋ ಹುಡುಗಕ್ಕಿಂತ ಪ್ರೀತಿ ಮಾಡೋ ಹುಡುಗ ಹೆಚ್ಚಾದನ? ಏಯ್ ನಮ್ಮ ನಡ್ಬರ್ಕ್ ನೀ ಜಗಳ ಹಚ್ಚಕ್ ಬರಬೇಡ. ಇವ ಮಾತಾಡಿದ್ರಾಗ ಏನು ತಪ್ಪೈತಿ? ಇದ್ದಿದ್ದ ಮಾತಾಡಕತ್ತಾನಿಲ್ಲ. ಹಿಂಗ ನೀನು ನನಗೆ ಮೋಸ ಮಾಡೋದು? ನಿನ್ ಬಿಡ್ತೀನಿ ಕರೆ, ಇವ್ರು ಬಿಟ್ಟಿರೋದು ಆಗುದಿಲ್ಲ. ಹಿಂಗ ಬಿಟ್ರೆ ಕೈ ಮೀರಿ ಹೊಕ್ಕಿ. ಇದು ನಿನಗೆ ಲಾಸ್ಟ್ ವಾರ್ನಿಂಗ್. ದೂರ ಸರ್ಕೊಂಬಿಡ. ನಿನ್ನ ಹುಡುಗಿ ಅಂತ ಹಾರಾಡತ್ತಿದ್ದಲ್ಲ, ಎಲ್ಲಿ ಹೋಲ್ ನಿನ್ನ ಹುಡುಗಿ? ನಿನಗೆ ಸಿಗಲಿಲ್ಲ ಅಂತೇಳಿ ನನ್ನ ಆಕಿನ ದೂರ ಮಾಡಾಕತ್ತಿಲ್ಲ. ಇವತ್ತಲ್ಲ ನಾಳೆ ನನ್ನ ಮ್ಯಾಗ ಪ್ರೀತಿ ಇದ್ರೆ ಆಕಿ ನನ್ನ ಬಂದೇ ಬರ್ತಾಳೆ. ನಿನಗೇನು ಲಾಭ ಸಿಕ್ತು ಇದ್ರಾಗ? ನಾ ಮನಸ್ಸಿಟ್ಟಾಕಿ ನಿನ್ನ ಇಷ್ಟಪಟ್ಟಾಳ ಅಂದ್ಮೇಲೆ ನಿಮ್ಮಿಬ್ಬರನ್ನು ಜೋಡಿ ನಾ ಹೆಂಗಿಡ್ಲಿ? ಮನಸ್ಸಿರ್ಬೇಕು. ಒಂದು ಹುಡುಗಿನ ಪಡಿಬೇಕಂದ್ರೆ ಆಕಿಗೂ ನಿನ್ನ ಮ್ಯಾಗ ಮನಸ್ಸಿರ್ಬೇಕು, ನಿಂದು ಆಕಿ ಮ್ಯಾಗ ಮನಸ್ಸಿರ್ಬೇಕು. ನಿನಗೆ ಒಬ್ಬಗೆ ಇಷ್ಟ ಆಗ್ಯಾಳ ಅಂದ್ರೆ ತಪ್ಪು ನಿಂದು. ಮನಸಾರೆ ಹಚ್ಕೊಂಡು ಪ್ರೀತಿ ಮಾಡಾಕತ್ತಿದ್ದೀವಿ, ದೂರ ಮಾಡಿದೆಲ್ಲ. ಆಕಿನ ಮಾವ ನಿನಕಿಂತ ಹೆಚ್ಚು ಹಚ್ಕೊಂಡಿದ್ದ.
ಅವ್ರಿಬ್ರು ದೂರ ಮಾಡ್ದಲ್ಲ ಅದಕ್ಕೆ ಏನು ಅನ್ಸಲ್ಲನ? ಹೆಣ್ಣಿನ ಮನಸ್ಸಿನ ಆಯ್ಕೆ ಆ ಕಡೆ ಇರ್ತದಲ್ಲ, ಆ ಕಡೆ ಹೊಳಬೇಕಾಗತ್ತೆ. ಇವತ್ತು ನೀ ಮಾಡಿದ ನಿನಗೆ ಚಲೋ ಅನಿಸಿರ್ಬೋದು, ಆಕಿನ ಮನಸ್ಸು ನನ್ನ ಕಡೆನೇ ಐತೆ, ಬಂದ ಬರ್ತಾ